ಈ ಬದುಕಿನಲ್ಲಿ ಪ್ರತಿಯೊಬ್ಬರಿಗೂ ತಮ್ಮದೇ ಕತೆ ಇದೆ. ಯಾರೋ ನಗುತ್ತಿದ್ದಾರೆ, ಆದರೆ ಒಳಗೆ ಮೌನದಲ್ಲಿ ಹೋರಾಡುತ್ತಿದ್ದಾರೆ. ಯಾರೋ ಕನಸು ಕಟ್ಟುತ್ತಿದ್ದಾರೆ, ಯಾರೋ ಆ ಕನಸು ಒಡೆದು ಹೋದ ನೋವನ್ನು ಮುತ್ತಿಕೊಳ್ಳುತ್ತಿದ್ದಾರೆ. ಜೀವನ ಎನ್ನುವುದು ಕೇವಲ ದಿನಗಳು ಸಾಗುವುದು ಅಲ್ಲ. ಪ್ರತಿದಿನ, ಪ್ರತಿ ಕ್ಷಣ ನಮ್ಮ ಮನಸ್ಸು, ನಮ್ಮ ಭಾವನೆಗಳು, ನಮ್ಮ ನಿರೀಕ್ಷೆಗಳು ರೂಪುಗೊಳ್ಳುತ್ತಿರುವ ಸಮಯ. ಯಾವಾಗಲೋ ನಾವು ಪ್ರಶ್ನಿಸುತ್ತೇವೆ, ಏಕೆ ನನ್ನ ಜೀವನ ಹೀಗೆ? ಯಾವಾಗ ಬರುವುದು ನನ್ನ ದಿನ? ಈ ಕಷ್ಟದ ಗಾಳಿ ಯಾವಾಗ ನಿಲ್ಲುತ್ತದೆ? ಆದರೆ ನೆನಪಿಡಿ, ಕತ್ತಲೆ ಬಂದರೂ ಬೆಳಕು ಬರಲೇಬೇಕು. ಮಳೆಯ ನಂತರ ಸೂರ್ಯೋದಯವಾಗಲೇಬೇಕು. ಮೌನದ ನಂತರ ಬಾಳಿಗೆ ಹೊಸ ಶಬ್ದ ಬರುತ್ತದೆ. ದೇವರ ಧರ್ಮ, ಕಾಲಚಕ್ರ ಮತ್ತು ಗಗನದ ಗ್ರಹಗಳು, ಇವು ಎಲ್ಲವೂ ಸೇರಿ ನಮ್ಮ ಜೀವನಕ್ಕೆ ದಾರಿ ಹಾಕುತ್ತವೆ. ಬ್ರಹ್ಮಾಂಡದ ಶಕ್ತಿಗಳು, ನಕ್ಷತ್ರಗಳ ಪ್ರಭಾವ, ಇವೆಲ್ಲವೂ ನಮ್ಮ ಮನಸ್ಥಿತಿ, ನಮ್ಮ ಅವಕಾಶ, ನಮ್ಮ ಮಾರ್ಗ ಮತ್ತು ನಮ್ಮ ಭವಿಷ್ಯವನ್ನು ಮೃದುವಾಗಿ ತಿರುಗಿಸುತ್ತಿವೆ. ಇಂದು ನಾವು ಆ ಶಕ್ತಿಯೊಂದಿಗೆ ಕೈ ಹಿಡಿದು ನಡೆಯೋಣ. ನಮ್ಮ ರಾಶಿಯ ಮಾತು ಕೇಳೋಣ. ನಮ್ಮ ಮನಸ್ಸಿಗೆ ಶಾಂತಿ, ನಮ್ಮ ಹೃದಯಕ್ಕೆ ಧೈರ್ಯ, ನಮ್ಮ ಹೆಜ್ಜೆಗೆ ದಾರಿಯಾಗುವ ಜ್ಞಾನವನ್ನು ತಿಳಿಯೋಣ. ನಾವು ಮೇಷದಿಂದ ಮೀನ ತನಕ ಪ್ರತಿ ರಾಶಿಯ ನವೆಂಬರ್ ಮಾಸದ ಶಕ್ತಿ, ಅವಕಾಶ, ಸವಾಲು ಮತ್ತು ಆಶೀರ್ವಾದಗಳನ್ನು ತಿಳಿದುಕೊಳ್ಳೋಣ. ನಿಮ್ಮ ಧರ್ಮ, ನಿಮ್ಮ ನಂಬಿಕೆ, ನಿಮ್ಮ ಹೋರಾಟ ಎಲ್ಲವೂ ಗೌರವಕ್ಕೆ ಅರ್ಹ. ನೀವು ಒಬ್ಬರಲ್ಲ. ಈ ರಾಶಿ ರಹಸ್ಯ ಕುಟುಂಬ ನಿಮ್ಮ ಜೊತೆಗೆ ಇದೆ. ಗಾಢ ಉಸಿರೆಳೆದು ಮನಸ್ಸು ಶಾಂತಪಡಿಸಿ. ಈಗೋ ಶುರುವಾಗುತ್ತದೆ ನಿಮ್ಮ ರಾಶಿಯ ಪಯಣ. ಮೊದಲನೇ ರಾಶಿ ಮೇಷ. ಮೇಷರೇ, ನವೆಂಬರ್ ತಿಂಗಳು ನಿಮ್ಮ ಜೀವನದಲ್ಲಿ ಧೈರ್ಯ, ಶಕ್ತಿ ಮತ್ತು ಮನಸ್ಸಿನ ಸ್ಪಷ್ಟತೆ ಹೆಚ್ಚಿಸುತ್ತದೆ. ಮನಸ್ಸು ಕೆಲವೊಮ್ಮೆ ಗೊಂದಲದಿಂದ, ಒತ್ತಡದಿಂದ ತುಂಬಬಹುದು. ಆದರೆ ಗ್ರಹಗಳ ಪ್ರಭಾವ ನಿಮ್ಮ ಒಳಬಲವನ್ನು ಬೆಳಗಿಸುತ್ತವೆ. ನಿಮ್ಮ ಆತ್ಮವಿಶ್ವಾಸ ಮತ್ತು ಪರಿಶ್ರಮ ನಿಮ್ಮ ಮುಂದಿನ ಯಶಸ್ಸಿಗೆ ದಾರಿ ತೋರಿಸುತ್ತವೆ. ಉದ್ಯೋಗ, ಖಾಸಗಿ ಕೆಲಸದವರು, ಈ ತಿಂಗಳಲ್ಲಿ ಗುರು ಗ್ರಹ 10ನೇ ಭಾವದಲ್ಲಿ ಇರುವುದರಿಂದ ಉದ್ಯೋಗದಲ್ಲಿ ಹೊಸ ಅವಕಾಶಗಳು ಮತ್ತು ಪ್ರಗತಿಗೆ ಸಹಾಯ ಮಾಡುತ್ತದೆ. ನಿಮ್ಮ ಕಾರ್ಯಕ್ಷಮತೆ ಗುರುತಿಸಲ್ಪಡುವ ಸಮಯ ಇದು. ಶನಿ ಗ್ರಹ 6ನೇ ಭಾವದಲ್ಲಿ ಕಾರ್ಯಭಾರ ಮತ್ತು ಒತ್ತಡಗಳನ್ನು ತರುತ್ತದೆ. ಪರಿಶ್ರಮ, ಸಮಯ ನಿರ್ವಹಣೆ ಮತ್ತು ಸಹೋದ್ಯೋಗಿಗಳೊಂದಿಗೆ ಉತ್ತಮ ಸಂವಹನದಿಂದ ನೀವು ಯಶಸ್ವಿಯಾಗಿ ಮುನ್ನಡೆಸಬಹುದು. ವ್ಯವಹಾರ ಉದ್ಯಮಿಗಳು, ಬುಧ 2ನೇ ಭಾವದಲ್ಲಿ ಸೃಜನಾತ್ಮಕ ಚಿಂತನೆ ಮತ್ತು ವ್ಯವಹಾರ ಸಂವಹನವನ್ನು ಉತ್ತಮ ಮಾಡುತ್ತದೆ. ಶುಕ್ರ 7ನೇ ಭಾವದಲ್ಲಿ ಹೊಸ ಗ್ರಾಹಕರಿಗೆ ಆಕರ್ಷಣೆ ತರಲಿದೆ. ಚಂದ್ರ 12ನೇ ಭಾವದಲ್ಲಿ ಕೆಲವೊಮ್ಮೆ ಅನಿಶ್ಚಿತತೆ ಅಥವಾ ಹಣದ ತಾತ್ಕಾಲಿಕ ಸಮಸ್ಯೆ ತರಬಹುದು. ಹೊಸ ಪ್ರಾಜೆಕ್ಟ್ ಅಥವಾ ಪಾರ್ಟ್ನರ್ಶಿಪ್ನಲ್ಲಿ ನಿಖರ ನಿರ್ಧಾರದಿಂದ ಲಾಭ ಸಿಗುತ್ತದೆ. ಯೂಟ್ಯೂಬರ್ ಕ್ರಿಯೇಟರ್ಗಳು, ಗುರು 3ನೇ ಭಾವದಲ್ಲಿ ಹೊಸ ಐಡಿಯಾಗಳಿಗೆ ಮಾರ್ಗ ತೋರುತ್ತದೆ. ಮಂಗಳ 5ನೇ ಭಾವದಲ್ಲಿ ಶಕ್ತಿ, ಕಾರ್ಯನಿರ್ವಹಣಾ ಸಾಮರ್ಥ್ಯ ಮತ್ತು ಪ್ರಯತ್ನವನ್ನು ಹೆಚ್ಚಿಸುತ್ತದೆ. ನಿಮ್ಮ ವಿಡಿಯೋಸ್ ಅಥವಾ ಕಂಟೆಂಟ್ ಹೆಚ್ಚು ರೀಚ್ ಪಡೆಯಬಹುದು. ಬ್ರಾಂಡ್ ಕೊಲ್ಲಬರೇಷನ್ ಅಥವಾ ಮೊನೆಟೈಜೆ ಅವಕಾಶಗಳು ಸಾಧ್ಯ. ಹಣ, ಆರ್ಥಿಕ ಸ್ಥಿತಿ, ಬುಧ 2ನೇ ಭಾವದಲ್ಲಿ ಹಣದ ಯೋಜನೆ, ಬಜೆಟ್, ಇನ್ವೆಸ್ಟ್ಮೆಂಟ್ ಪ್ಲಾನಿಂಗ್ಗೆ ಸಹಾಯ ಮಾಡುತ್ತದೆ. ಚಂದ್ರ ಕೆಲವೊಮ್ಮೆ ಎಮೋಷನಲ್ ಸ್ಪೆಂಡಿಂಗ್ ಕಾರಣವಾಗಬಹುದು. ಫೈನಾನ್ಸಿಯಲ್ ಸ್ಟೆಬಿಲಿಟಿ ಸಾಧಿಸಬಹುದು. ನ್ಯೂ ಸ್ಮಾಲ್ ಇನ್ವೆಸ್ಟ್ಮೆಂಟ್ ಲಾಭದಾಯಕ. ಪ್ರೀತಿ, ಕುಟುಂಬ ಸಂಬಂಧಗಳು, ಶುಕ್ರ 7ನೇ ಭಾವದಲ್ಲಿ ಬಾಂಡಿಂಗ್, ರೊಮ್ಯಾನ್ಸ್, ಫ್ಯಾಮಿಲಿ ಹಾರ್ಮೋನಿ ಸುಧಾರಿಸುತ್ತದೆ. ಶನಿ ಕೆಲವೊಮ್ಮೆ ಮಿಸ್ ಅಂಡರ್ಸ್ಟ್ಯಾಂಡಿಂಗ್ ತರಬಹುದು. ಓಪನ್ ಕಮ್ಯುನಿಕೇಷನ್ ಮತ್ತು ಪ್ರಾಮಾಣಿಕತೆ ರಿಲೇಷನಲ್ ಸ್ಟೆಬಿಲಿಟಿ ತರಲಿದೆ. ಆರೋಗ್ಯ. ಮಂಗಳ 1ನೇ ಭಾವದಲ್ಲಿ ಎನರ್ಜಿ ಲೆವೆಲ್ಸ್ ಮೇಲೆ ಪ್ರಭಾವ ಬೀರುತ್ತದೆ. ಒತ್ತಡ, ನಿದ್ದೆ ಸಮಸ್ಯೆಗಳು, ತಲೆನೋವು ಕಂಡುಬರುತ್ತದೆ. ಯೋಗ, ಧ್ಯಾನ, ಸರಿಯಾದ ಆಹಾರ ಮತ್ತು ವಿಶ್ರಾಂತಿ ಮುಖ್ಯ. ನವೆಂಬರ್ ತಿಂಗಳ ಉತ್ತಮ ರತ್ನ ಮಾಣಿಕ್ಯ, ರೂಬಿ. ಏಕೆ? ಧೈರ್ಯ, ಆತ್ಮವಿಶ್ವಾಸ, ಮನಸ್ಸಿನ ಸ್ಪಷ್ಟತೆ ಹೆಚ್ಚಿಸಲು. ನವೆಂಬರ್ ಫಲ: ಹೊಸ ಅವಕಾಶಗಳನ್ನು ಧೈರ್ಯದಿಂದ ಸ್ವೀಕರಿಸುವ ಶಕ್ತಿ, ಕಾರ್ಯಕ್ಷೇತ್ರದಲ್ಲಿ ಸ್ಥಿರತೆ, ಮನಶಾಂತಿ, ಎಮೋಷನಲ್ ಬ್ಯಾಲೆನ್ಸ್. ನಿನ್ನೊಳಗಿನ ಶಕ್ತಿ, ನಂಬಿಕೆ ಮತ್ತು ಪರಿಶ್ರಮದಿಂದ ಹೊರಹೊಮ್ಮುತ್ತದೆ. ಭಯವನ್ನು ಮೀರಿ ಧೈರ್ಯದಿಂದ ಹೆಜ್ಜೆ ಇಡು, ಬೆಳಕು ನಿನ್ನ ದಾರಿಗೆ ತಲುಪುತ್ತದೆ. ಮುಂದಿನ ರಾಶಿ ವೃಷಭ. ವೃಷಭರೇ, ಈ ನವೆಂಬರ್ ತಿಂಗಳು ನಿಮ್ಮ ಜೀವನದಲ್ಲಿ ಸ್ಥಿರತೆ, ಶ್ರದ್ಧೆ ಮತ್ತು ಒಳಬಲವನ್ನು ಹೆಚ್ಚಿಸುವ ಸಮಯ. ಕೆಲವೊಮ್ಮೆ ನಿಮ್ಮ ಮನಸ್ಸು ಗೊಂದಲ, ಒತ್ತಡ ಮತ್ತು ಅನಿಶ್ಚಿತತೆಯಿಂದ ತುಂಬಬಹುದು. ಆದರೆ ಗ್ರಹಗಳ ಸಕಾರಾತ್ಮಕ ಪ್ರಭಾವದಿಂದ ನೀವು ಸ್ಥೈರ್ಯ, ಶಾಂತಿ ಮತ್ತು ಧೈರ್ಯದಿಂದ ನಿಮ್ಮ ಗುರಿಯ ಕಡೆ ಹೆಜ್ಜೆ ಇಡಬಹುದು. ಈ ತಿಂಗಳು ನಿಮ್ಮ ಸ್ಥಿರ ಮನೋಭಾವ, ನಿಯಮಿತ ಪರಿಶ್ರಮ ಮತ್ತು ಶ್ರದ್ಧೆ ನಿಮ್ಮ ಯಶಸ್ಸಿಗೆ ದಾರಿ ತೋರಿಸುತ್ತವೆ. ಉದ್ಯೋಗ, ಖಾಸಗಿ ಕೆಲಸದವರು, ನಿಮ್ಮ ಉದ್ಯೋಗದಲ್ಲಿ ನವೆಂಬರ್ ತಿಂಗಳು ತುಂಬಾ ಮಹತ್ವದ ಸಮಯ.
ಶನಿ ಶನಿವಾರ 10ನೇ ಭಾವದಲ್ಲಿ ನಿಮ್ಮ ವೃತ್ತಿಯಲ್ಲಿ ಸ್ಥಿರತೆ, ಜವಾಬ್ದಾರಿ ಮತ್ತು ಗೌರವ ನೀಡುತ್ತದೆ. ಸವಾಲುಗಳು ಮತ್ತು ಕಠಿಣ ಕೆಲಸ ಇದ್ದರೂ ನಿಯಮಿತ ಪ್ರಯತ್ನ ಮತ್ತು ಪರಿಶ್ರಮ ನಿಮ್ಮ ಪರವಾಗಿರುತ್ತದೆ. ಗುರು ಬೃಹಸ್ಪತಿ 6ನೇ ಭಾವದಲ್ಲಿ ಇದ್ದು ದೈನಂದಿನ ಕೆಲಸದಲ್ಲಿ ಕಾರ್ಯಕ್ಷಮತೆ, ಸಮಸ್ಯೆ ಪರಿಹಾರ ಮತ್ತು ಸಹೋದ್ಯೋಗಿಗಳ ಸಹಕಾರಕ್ಕೆ ನೆರವಾಗುತ್ತದೆ. ವ್ಯವಹಾರ ಉದ್ಯಮಿಗಳು, ನಿಮ್ಮ ವ್ಯವಹಾರದಲ್ಲಿ ಈ ತಿಂಗಳು ಬುಧ 1ನೇ ಭಾವದಲ್ಲಿ ಇದ್ದು ಯೋಜನೆ, ಸಂವಹನ ಮತ್ತು ವ್ಯವಹಾರ ಚಿಂತನೆಗಳಿಗೆ ಬೆಂಬಲ ನೀಡುತ್ತದೆ. ಹೊಸ ಯೋಜನೆಗಳು ಅಥವಾ ಸಹಭಾಗಿತ್ವದ ಅವಕಾಶಗಳು ಲಾಭದಾಯಕವಾಗಬಹುದು. ಶುಕ್ರ 11ನೇ ಭಾವದಲ್ಲಿ ಸಾಮಾಜಿಕ ಸಂಪರ್ಕಗಳು, ದೀರ್ಘಕಾಲದ ಸ್ನೇಹಗಳು ಮತ್ತು ಗ್ರಾಹಕ ಆಕರ್ಷಣೆಗಾಗಿ ಸಹಾಯ ಮಾಡುತ್ತದೆ. ಚಂದ್ರ 5ನೇ ಭಾವದಲ್ಲಿ ಇದ್ದು ಭಾವನಾತ್ಮಕ ಖರ್ಚು ಅಥವಾ ತಾತ್ಕಾಲಿಕ ಅನಿಶ್ಚಿತತೆಗಾಗಿ ಜಾಗರೂಕತೆ ಅಗತ್ಯ. ಸೂಕ್ಷ್ಮ ಯೋಜನೆ ಲಾಭದಾಯಕವಾಗಬಹುದು. ಕಲಾವಿದರು, ಯೂಟ್ಯೂಬರ್, ಸೃಜನಶೀಲ ಕಾರ್ಯ, ನಿಮ್ಮ ಸೃಜನಾತ್ಮಕ ಕೆಲಸದಲ್ಲಿ ಗುರು ಬೃಹಸ್ಪತಿ 6ನೇ ಭಾವದಲ್ಲಿ ಇದ್ದು ನಿಯಮಿತ ಪ್ರಯತ್ನ, ಶ್ರದ್ಧೆ ಮತ್ತು ಸಹಭಾಗಿತ್ವ ಕೌಶಲ್ಯವನ್ನು ಉತ್ತೇಜಿಸುತ್ತದೆ. ಮಂಗಳ 4ನೇ ಭಾವದಲ್ಲಿ ಇದ್ದು ಮನೆಯ ಪರಿಸರ, ಭಾವನಾತ್ಮಕ ಉತ್ಸಾಹ ಮತ್ತು ಆತ್ಮಪ್ರೇರಣೆ ಕೆಲಸಗಳಲ್ಲಿ ನೆರವಾಗುತ್ತದೆ. ನಿಮ್ಮ ಶ್ರದ್ಧೆ ಮತ್ತು ಪರಿಶ್ರಮ ಹೊಸ ಅವಕಾಶಗಳು ಮತ್ತು ಯಶಸ್ಸಿಗೆ ದಾರಿ ತೋರುತ್ತವೆ. ಹಣ, ಆರ್ಥಿಕ ಸ್ಥಿತಿ. ಬುಧ 1ನೇ ಭಾವದಲ್ಲಿ ಹಣದ ಯೋಜನೆ, ಆದಾಯ ನಿರ್ವಹಣೆ ಮತ್ತು ಚಿಂತನೆಯಲ್ಲಿ ಸಹಾಯ. ಚಂದ್ರ 5ನೇ ಭಾವದಲ್ಲಿ ಭಾವನಾತ್ಮಕ ಖರ್ಚು ತಪ್ಪಿಸಲು ಜಾಗರೂಕತೆ. ಸೂಕ್ಷ್ಮ ಮತ್ತು ಯೋಚಿತ ಹೂಡಿಕೆ ಲಾಭದಾಯಕವಾಗಬಹುದು. ಪ್ರೀತಿ, ಕುಟುಂಬ ಸಂಬಂಧಗಳು. ಶುಕ್ರ 11ನೇ ಭಾವದಲ್ಲಿ ಸ್ನೇಹ, ಬಂಧುಗಳು ಮತ್ತು ಕುಟುಂಬ ಸಂಬಂಧಗಳು ಹಿತಕರವಾಗುತ್ತವೆ. ಶನಿ ಶನಿವಾರ 10ನೇ ಭಾವದಲ್ಲಿ ಕೆಲವೊಮ್ಮೆ ಅಸಮಾಧಾನ ಅಥವಾ ವ್ಯತ್ಯಯಗಳು ಉಂಟಾಗಬಹುದು. ತೆರೆದ ಸಂವಹನ ಮತ್ತು ಪ್ರಾಮಾಣಿಕತೆ ಸಂಬಂಧಗಳನ್ನು ಬಲಪಡಿಸುತ್ತದೆ. ಆರೋಗ್ಯ. ಮಂಗಳ 4ನೇ ಭಾವದಲ್ಲಿ ನಿಮ್ಮ ಶಕ್ತಿ, ಮನಃಶಾಂತಿ ಮತ್ತು ಮನೆಯ ಪರಿಸರವನ್ನು ಪ್ರಭಾವಿಸುತ್ತದೆ. ಯೋಗ, ಧ್ಯಾನ, ಸರಿಯಾದ ಆಹಾರ ಮತ್ತು ವಿಶ್ರಾಂತಿ ಆರೋಗ್ಯಕ್ಕಾಗಿ ಮುಖ್ಯ. ನವೆಂಬರ್ ತಿಂಗಳ ಉತ್ತಮ ರತ್ನ ಹಸಿರು ಜೇಡ ಪರಮಾಣು. ಏಕೆ? ಸ್ಥಿರತೆ, ಶ್ರದ್ಧೆ, ಮನಃಶಾಂತಿ ಮತ್ತು ಆರ್ಥಿಕ ಸುರಕ್ಷತೆ ಹೆಚ್ಚಿಸಲು. ಫಲ: ವೃತ್ತಿಯಲ್ಲಿ ದೀರ್ಘಕಾಲದ ಬೆಳವಣಿಗೆ, ಭಾವನಾತ್ಮಕ ಸಮತೋಲನ, ಶಾಂತಿಪೂರ್ಣ ಸಂಬಂಧಗಳು, ಒಟ್ಟಾರೆ ಸುಖ ಮತ್ತು ಸಮಾಧಾನ. ನಿಮ್ಮ ಸ್ಥೈರ್ಯ, ಶ್ರದ್ಧೆ ಮತ್ತು ನಿಯಮಿತ ಪರಿಶ್ರಮದಿಂದ ನಿಮ್ಮ ಗುರಿಯನ್ನು ಸಾಧಿಸು. ಒಳಬಲದಿಂದ ಹೆಜ್ಜೆ ಇಡಿ, ಭಯವನ್ನು ಮೀರಿ ಧೈರ್ಯದಿಂದ ಹೊಸ ಅವಕಾಶಗಳನ್ನು ಸ್ವೀಕರಿಸು. ಬೆಳಕು ನಿಮ್ಮ ದಾರಿಗೆ ತಲುಪಲಿದೆ. ಮುಂದಿನ ರಾಶಿ ಮಿಥುನ. ಮಿಥುನರೇ, ನವೆಂಬರ್ ತಿಂಗಳು ನಿಮ್ಮ ಜೀವನದಲ್ಲಿ ಚತುರತನ, ಸಂವಹನ ಸಾಮರ್ಥ್ಯ ಮತ್ತು ಸೃಜನಾತ್ಮಕ ಶಕ್ತಿಯನ್ನು ಹೆಚ್ಚಿಸುತ್ತದೆ. ಮನಸ್ಸು ಕೆಲವೊಮ್ಮೆ ಗೊಂದಲ, ಆತಂಕದಿಂದ ತುಂಬಬಹುದು, ಆದರೆ ಗ್ರಹಗಳ ಪ್ರಭಾವದಿಂದ ನೀವು ನಿಮ್ಮ ಗುರಿಗಳನ್ನು ಸುಲಭವಾಗಿ ಕಂಡು ಮುಂದೆ ಹೋಗಬಹುದು. ನಿಮ್ಮ ಬುದ್ಧಿ, ಚುಟುಕು ಚಿಂತನೆ ಮತ್ತು ಯೋಗ್ಯ ನಿರ್ಧಾರವು ನಿಮ್ಮ ಸಾಧನೆಗೆ ನೆರವಾಗುತ್ತದೆ. ಉದ್ಯೋಗ, ಖಾಸಗಿ ಕೆಲಸದವರು. ಈ ತಿಂಗಳಲ್ಲಿ ಬುಧ ಗ್ರಹ 10ನೇ ಭಾವದಲ್ಲಿ ಇರುವುದರಿಂದ ಕೆಲಸದಲ್ಲಿ ಚತುರತನ, ಯೋಜನೆ ಮತ್ತು ಉತ್ತಮ ನಿರ್ಧಾರ ಸಾಮರ್ಥ್ಯ ಹೆಚ್ಚುತ್ತದೆ. ಗುರು ಗ್ರಹ 6ನೇ ಭಾವದಲ್ಲಿ ಮಾರ್ಗದರ್ಶನ, ಸಹೋದ್ಯೋಗಿಗಳ ಬೆಂಬಲ ಮತ್ತು ಹೊಸ ಅವಕಾಶಗಳತ್ತ ದಾರಿ ತೋರುತ್ತದೆ. ಕೆಲವೊಮ್ಮೆ ಕಾರ್ಯಭಾರ ಮತ್ತು ಒತ್ತಡ ಕಾಣಬಹುದು, ಆದರೆ ಮನಃಶಾಂತಿ ಮತ್ತು ನಿಯಮಿತ ಪರಿಶ್ರಮದಿಂದ ಎಲ್ಲವೂ ಸಮಾಧಾನವಾಗುತ್ತದೆ. ವ್ಯವಹಾರ ಉದ್ಯಮಿಗಳು. ಶುಕ್ರ ಗ್ರಹ 2ನೇ ಭಾವದಲ್ಲಿ ಗ್ರಾಹಕರಿಗೆ ಆಕರ್ಷಣೆ, ನಂಬಿಕೆಯಾದ ಒಪ್ಪಂದಗಳು ಮತ್ತು ಹಣಕಾಸಿನ ಲಾಭ ತರಲಿದೆ. ಮಂಗಳ ಗ್ರಹ 7ನೇ ಭಾವದಲ್ಲಿ ತಾತ್ಕಾಲಿಕ ಸವಾಲುಗಳನ್ನು ತರಬಹುದು, ಆದರೆ ಸವಾಲುಗಳನ್ನು ನಿಭಾಯಿಸುವ ಶಕ್ತಿಯು ನಿಮ್ಮಲ್ಲಿ ಇದೆ. ಹೊಸ ಪ್ರಾಜೆಕ್ಟ್ ಅಥವಾ ಸಹಭಾಗಿತ್ವದಲ್ಲಿ ಯೋಗ್ಯ ನಿರ್ಧಾರದಿಂದ ಲಾಭ ಸಿಗುತ್ತದೆ. ಸೃಜನಶೀಲರು, ಚಾನೆಲ್ ನಿರ್ವಾಹಕರು. ಗುರು ಗ್ರಹ 3ನೇ ಭಾವದಲ್ಲಿ ಹೊಸ ಐಡಿಯಾಗಳಿಗೆ ಮಾರ್ಗ ತೋರುತ್ತದೆ. ಬುಧ ಗ್ರಹ 5ನೇ ಭಾವದಲ್ಲಿ ಸಂವಹನ, ಕ್ರಿಯೇಟಿವಿಟಿ ಮತ್ತು ಕಮ್ಯುನಿಟಿ ಬಾಂಡಿಂಗ್ ಹೆಚ್ಚಿಸುತ್ತದೆ. ನಿಮ್ಮ ಚಾನೆಲ್ ಅಥವಾ ಕಂಟೆಂಟ್ ಹೆಚ್ಚು ಜನರ ಗಮನ ಸೆಳೆಯುತ್ತದೆ. ಸಹಯೋಗ ಮತ್ತು ಹೊಸ ಸಹಭಾಗಿತ್ವಗಳು ಲಾಭಕರವಾಗುತ್ತವೆ. ಹಣ, ಆರ್ಥಿಕ ಸ್ಥಿತಿ. ಬುಧ ಗ್ರಹ 2ನೇ ಭಾವದಲ್ಲಿ ಹಣದ ಯೋಜನೆ, ಖರ್ಚು ಮತ್ತು ಹೂಡಿಕೆ ನಿರ್ವಹಣೆಗೆ ಸಹಾಯ ಮಾಡುತ್ತದೆ. ಚಂದ್ರ ಗ್ರಹ 12ನೇ ಭಾವದಲ್ಲಿ ಕೆಲವೊಮ್ಮೆ ತಾತ್ಕಾಲಿಕ ಅನಿಶ್ಚಿತತೆ ತರಬಹುದು. ನಿಖರ ನಿರ್ಧಾರದಿಂದ ಹಣಕಾಸಿನ ಸ್ಥಿರತೆ ಸಾಧಿಸಬಹುದು. ಪ್ರೀತಿ, ಕುಟುಂಬ ಸಂಬಂಧಗಳು. ಶುಕ್ರ ಗ್ರಹ 7ನೇ ಭಾವದಲ್ಲಿ ಬಾಂಧವ್ಯ, ಪ್ರೀತಿ, ಕುಟುಂಬ ಸಂಬಂಧ ಸುಧಾರಿಸುತ್ತದೆ. ಶನಿ ಗ್ರಹ ಕೆಲವೊಮ್ಮೆ ಮಿಸ್ಅಂಡರ್ಸ್ಟ್ಯಾಂಡಿಂಗ್ಸ್ ತರಬಹುದು. ಸ್ಪಷ್ಟ ಸಂವಹನ, ಪ್ರಾಮಾಣಿಕತೆ ಮತ್ತು ಸಹಾನುಭೂತಿ ಸಂಬಂಧಗಳ ಸ್ಥಿರತೆಯನ್ನು ತರಲಿದೆ. ಆರೋಗ್ಯ. ಮಂಗಳ ಗ್ರಹ 1ನೇ ಭಾವದಲ್ಲಿ ಶಕ್ತಿ ಮತ್ತು ದೈಹಿಕ ಚಟುವಟಿಕೆ ಮೇಲೆ ಪ್ರಭಾವ ಬೀರುತ್ತದೆ. ಒತ್ತಡ, ನಿದ್ದೆ ಸಮಸ್ಯೆಗಳು, ತಲೆನೋವು ಕಾಣಬಹುದು. ಯೋಗ, ಧ್ಯಾನ, ಸರಿಯಾದ ಆಹಾರ ಮತ್ತು ವಿಶ್ರಾಂತಿ ಮುಖ್ಯ. ನವೆಂಬರ್ ತಿಂಗಳ ಉತ್ತಮ ರತ್ನ
ಪರ್ಚೂರಣ ಪಚ್ಚದ ಜೇಡ. ಏಕೆ? ಚತುರತನ, ಧೈರ್ಯ, ಸಂವಹನ ಸಾಮರ್ಥ್ಯ ಮತ್ತು ಸೃಜನಾತ್ಮಕ ಶಕ್ತಿಯನ್ನು ಹೆಚ್ಚಿಸಲು. ಫಲ: ಹೊಸ ಅವಕಾಶಗಳನ್ನು ಧೈರ್ಯದಿಂದ ಸ್ವೀಕರಿಸುವ ಶಕ್ತಿ, ಮನಃಶಾಂತಿ, ಹಣಕಾಸಿನ ಲಾಭ, ಸಂಬಂಧಗಳ ಸುಧಾರಣೆ. ನಿಮ್ಮ ಬುದ್ಧಿ, ಪರಿಶ್ರಮ ಮತ್ತು ಚತುರತನದ ಶಕ್ತಿಯನ್ನು ನಂಬಿ ಧೈರ್ಯದಿಂದ ಹೆಜ್ಜೆ ಇಡಿ. ನಿಮ್ಮ ಒಳಬಲ ನಿಮ್ಮ ದಾರಿಗೆ ಬೆಳಕು ತರುತ್ತದೆ. ಮುಂದಿನ ರಾಶಿ ಕರ್ಕ. ಕರ್ಕರೆ, ನವೆಂಬರ್ ತಿಂಗಳು ನಿಮ್ಮ ಜೀವನದಲ್ಲಿ ಭಾವನಾತ್ಮಕ ಶಕ್ತಿ, ಮನೆಯ ಆರಾಮ ಮತ್ತು ಕುಟುಂಬದ ಬೆಂಬಲವನ್ನು ಹೆಚ್ಚಿಸುತ್ತದೆ. ಮನಸ್ಸು ಕೆಲವೊಮ್ಮೆ ಒತ್ತಡ, ಆತಂಕದಿಂದ ತುಂಬಬಹುದು, ಆದರೆ ಗ್ರಹಗಳ ಸಹಕಾರದಿಂದ ನೀವು ಆ ಭಾವನೆಗಳನ್ನು ಸಮತೋಲನದಲ್ಲಿ ನಿಭಾಯಿಸಬಹುದು. ನಿಮ್ಮ ಇಂಟ್ಯೂಷನ್ ಮತ್ತು ಶ್ರದ್ಧೆ ನಿಮ್ಮ ಮುಂದಿನ ಯಶಸ್ಸಿಗೆ ದಾರಿ ತೋರುತ್ತದೆ. ಉದ್ಯೋಗ, ಖಾಸಗಿ ಕೆಲಸದವರು. ಈ ತಿಂಗಳಲ್ಲಿ ಚಂದ್ರಗ್ರಹ 10ನೇ ಭಾವದಲ್ಲಿ ನಿಮ್ಮ ಕಾರ್ಯದಲ್ಲಿ ಭಾವನಾತ್ಮಕ ಚಾತುರ್ಯ, ಸಮಯ ನಿರ್ವಹಣೆ ಮತ್ತು ಸಹೋದ್ಯೋಗಿಗಳೊಂದಿಗೆ ಉತ್ತಮ ಸಂಬಂಧವನ್ನು ಬೆಂಬಲಿಸುತ್ತದೆ. ಗುರುಗ್ರಹ 6ನೇ ಭಾವದಲ್ಲಿ ನಿಮ್ಮ ಯೋಜನೆಗಳು, ಹೊಸ ಪ್ರಾಜೆಕ್ಟ್ಗಳಲ್ಲಿ ಮಾರ್ಗದರ್ಶನ ನೀಡುತ್ತದೆ. ಕೆಲವೊಮ್ಮೆ ಕಾರ್ಯಭಾರದಿಂದ ಒತ್ತಡ ಕಾಣಬಹುದು, ಆದರೆ ಶ್ರದ್ಧೆ ಮತ್ತು ಪರಿಶ್ರಮದಿಂದ ಎಲ್ಲ ಸಮಸ್ಯೆಗಳು ನಿವಾರಣೆಯಾಗುತ್ತವೆ. ವ್ಯವಹಾರ, ಉದ್ಯಮಿಗಳು. ಬುಧಗ್ರಹ 2ನೇ ಭಾವದಲ್ಲಿ ಹಣಕಾಸು ಯೋಜನೆ, ವ್ಯವಹಾರ, ಸಂವಹನ ಮತ್ತು ಲಾಭದಾಯಕ ಚರ್ಚೆಗಳನ್ನು ಸುಧಾರಿಸುತ್ತದೆ. ಶುಕ್ರಗ್ರಹ 7ನೇ ಭಾವದಲ್ಲಿ ಗ್ರಾಹಕರಿಗೆ ಆಕರ್ಷಣೆ, ದೀರ್ಘಕಾಲದ ಒಪ್ಪಂದಗಳು ಮತ್ತು ನಿಜವಾದ ಸಂಬಂಧಗಳನ್ನು ತರಲಿದೆ. ಮಂಗಳ ಗ್ರಹ 12ನೇ ಭಾವದಲ್ಲಿ ಕೆಲವೊಮ್ಮೆ ತಾತ್ಕಾಲಿಕ ಸವಾಲು ಅಥವಾ ಅನಿಶ್ಚಿತತೆ ಬರಬಹುದು, ಆದರೆ ಯೋಗ್ಯ ನಿರ್ಧಾರದಿಂದ ಲಾಭ ಸಾಧಿಸಲಾಗುತ್ತದೆ. ಸೃಜನಶೀಲರು, ಚಾನೆಲ್ ನಿರ್ವಾಹಕರು. ಗುರುಗ್ರಹ 3ನೇ ಭಾವದಲ್ಲಿ ಹೊಸ ಐಡಿಯಾಗಳಿಗೆ ಮಾರ್ಗ ತೋರುತ್ತದೆ. ಬುಧಗ್ರಹ 5ನೇ ಭಾವದಲ್ಲಿ ಸಂವಹನ, ಕ್ರಿಯೇಟಿವಿಟಿ ಮತ್ತು ಕಮ್ಯುನಿಟಿ ಬಾಂಡಿಂಗ್ ಹೆಚ್ಚಿಸುತ್ತದೆ. ನಿಮ್ಮ ಕಂಟೆಂಟ್ ಹೆಚ್ಚು ಜನರ ಗಮನ ಸೆಳೆಯುತ್ತದೆ. ಹೊಸ ಸಹಭಾಗಿತ್ವಗಳು ಲಾಭಕರವಾಗುತ್ತವೆ. ಹಣ, ಆರ್ಥಿಕ ಸ್ಥಿತಿ. ಬುಧಗ್ರಹ 2ನೇ ಭಾವದಲ್ಲಿ ಹಣದ ಯೋಜನೆ, ಖರ್ಚು ಮತ್ತು ಹೂಡಿಕೆ ನಿರ್ವಹಣೆಗೆ ಸಹಾಯ ಮಾಡುತ್ತದೆ. ಚಂದ್ರಗ್ರಹ 12ನೇ ಭಾವದಲ್ಲಿ ತಾತ್ಕಾಲಿಕ ಅನಿಶ್ಚಿತತೆ ತರಬಹುದು. ನಿಮ್ಮ ಯೋಗ್ಯ ನಿರ್ಧಾರದಿಂದ ಹಣಕಾಸಿನ ಸ್ಥಿರತೆ ಸಾಧಿಸಬಹುದು. ಪ್ರೀತಿ, ಕುಟುಂಬ ಸಂಬಂಧಗಳು. ಶುಕ್ರ ಗ್ರಹ 7ನೇ ಭಾವದಲ್ಲಿ ಕುಟುಂಬ ಮತ್ತು ಬಾಂಧವ್ಯ ಸಂಬಂಧವನ್ನು ಸುಧಾರಿಸುತ್ತದೆ. ಶನಿ ಗ್ರಹ ಕೆಲವೊಮ್ಮೆ ಮಿಸ್ಅಂಡರ್ಸ್ಟ್ಯಾಂಡಿಂಗ್ಸ್ ತರಬಹುದು. ಸ್ಪಷ್ಟ ಸಂವಹನ, ಪ್ರಾಮಾಣಿಕತೆ ಮತ್ತು ಸಹಾನುಭೂತಿ ಸಂಬಂಧಗಳ ಸ್ಥಿರತೆಯನ್ನು ಸುಧಾರಿಸುತ್ತದೆ. ಆರೋಗ್ಯ. ಮಂಗಳ ಗ್ರಹ 1ನೇ ಭಾವದಲ್ಲಿ ಶಕ್ತಿ ಮತ್ತು ದೈಹಿಕ ಚಟುವಟಿಕೆ ಮೇಲೆ ಪ್ರಭಾವ ಬೀರುತ್ತದೆ. ಒತ್ತಡ, ನಿದ್ದೆ ಸಮಸ್ಯೆಗಳು, ತಲೆನೋವು ಕಾಣಬಹುದು. ಯೋಗ, ಧ್ಯಾನ, ಸರಿಯಾದ ಆಹಾರ ಮತ್ತು ವಿಶ್ರಾಂತಿ ಮುಖ್ಯ. ನವೆಂಬರ್ ತಿಂಗಳ ಉತ್ತಮ ರತ್ನ ಪರ್ಪಲ್ ಅಮೆಥಿಸ್ಟ್. ಏಕೆ? ಮನಃಶಾಂತಿ, ಭಾವನಾತ್ಮಕ ಸಮತೋಲನ ಮತ್ತು ಇಂಟ್ಯೂಷನೋ ಶಕ್ತಿ ಹೆಚ್ಚಿಸಲು. ಫಲ: ಮನಃಶಾಂತಿ, ಕುಟುಂಬದಲ್ಲಿ ಸಮಾಧಾನ, ಹೊಸ ಅವಕಾಶಗಳಿಗೆ ಧೈರ್ಯ ಮತ್ತು ಹಣಕಾಸಿನ ಸ್ಥಿರತೆ. ನಿನ್ನ ಭಾವನೆಗಳ ಮೇಲೆ ನಂಬಿಕೆ ಇಟ್ಟು ಶ್ರದ್ಧೆ ಮತ್ತು ಪರಿಶ್ರಮದಿಂದ ನಿಮ್ಮ ಗುರಿಯನ್ನು ಸಾಧಿಸು. ನಿನ್ನ ಒಳಬಲ ನಿನ್ನ ದಾರಿಗೆ ಬೆಳಕು ತರುತ್ತದೆ. ಮುಂದಿನ ರಾಶಿ ಸಿಂಹ. ಸಿಂಹರೇ, ನವೆಂಬರ್ ತಿಂಗಳು ನಿಮ್ಮ ಜೀವನದಲ್ಲಿ ಧೈರ್ಯ, ನಾಯಕತ್ವ ಮತ್ತು ಸೃಜನಾತ್ಮಕ ಶಕ್ತಿಯನ್ನು ಹೆಚ್ಚಿಸುತ್ತದೆ. ನಿಮ್ಮ ಮನಸ್ಸು ಕೆಲವೊಮ್ಮೆ ಗರ್ಭಿತ ಅಭಿಪ್ರಾಯಗಳು ಮತ್ತು ಒತ್ತಡದಿಂದ ತುಂಬಬಹುದು, ಆದರೆ ಗ್ರಹಗಳ ಸಹಕಾರದಿಂದ ನೀವು ನಿಮ್ಮ ಗುರಿಗಳನ್ನು ಸ್ಪಷ್ಟವಾಗಿ ಕಂಡು ಮುಂದೆ ಹೋಗಬಹುದು. ನಿಮ್ಮ ಆತ್ಮವಿಶ್ವಾಸ ಮತ್ತು ಸೃಜನಶೀಲ ಶಕ್ತಿ ನಿಮ್ಮ ಯಶಸ್ಸಿಗೆ ದಾರಿ ತೋರುತ್ತವೆ. ಉದ್ಯೋಗ, ಖಾಸಗಿ ಕೆಲಸದವರು. ಈ ತಿಂಗಳಲ್ಲಿ ಸೂರ್ಯಗ್ರಹ 10ನೇ ಭಾವದಲ್ಲಿ ನಿಮ್ಮ ಕೆಲಸದಲ್ಲಿ ನಾಯಕತ್ವ, ಗೌರವ ಮತ್ತು ರಿಕಗ್ನಿಷನ್ ನೀಡುತ್ತಿದೆ. ಗುರುಗ್ರಹ 6ನೇ ಭಾವದಲ್ಲಿ ನಿಮ್ಮ ನಿರ್ಧಾರಗಳು, ಯೋಜನೆಗಳು ಮತ್ತು ಸಹೋದ್ಯೋಗಿಗಳ ಬೆಂಬಲವನ್ನು ಸುಧಾರಿಸುತ್ತದೆ. ಕೆಲವೊಮ್ಮೆ ಒತ್ತಡ ಅಥವಾ ಕೆಲಸದ ಭಾರದಿಂದ ಸಂಕಷ್ಟಗಳು ಕಾಣಬಹುದು, ಆದರೆ ಧೈರ್ಯ, ಶ್ರಮ ಮತ್ತು ಉತ್ತಮ ನಿರ್ವಹಣೆ ಎಲ್ಲವನ್ನೂ ಸಮಾಧಾನಗೊಳಿಸುತ್ತದೆ. ವ್ಯವಹಾರ, ಉದ್ಯಮಿಗಳು. ಬುಧಗ್ರಹ 2ನೇ ಭಾವದಲ್ಲಿ ವ್ಯವಹಾರ, ಸಂವಹನ, ಹಣಕಾಸು ಯೋಜನೆ ಮತ್ತು ಲಾಭದಾಯಕ ಚರ್ಚೆಗಳನ್ನು ಸುಧಾರಿಸುತ್ತದೆ. ಶುಕ್ರ ಗ್ರಹ 7ನೇ ಭಾವದಲ್ಲಿ ಹೊಸ ಗ್ರಾಹಕರಿಗೆ ಆಕರ್ಷಣೆ, ದೀರ್ಘಕಾಲದ ಒಪ್ಪಂದಗಳು ಮತ್ತು ನಿಜವಾದ ಸಂಬಂಧ ತರಲಿದೆ. ಮಂಗಳ ಗ್ರಹ 12ನೇ ಭಾವದಲ್ಲಿ ಕೆಲವೊಮ್ಮೆ ತಾತ್ಕಾಲಿಕ ಸವಾಲು ಅಥವಾ ಅನಿಶ್ಚಿತತೆ ಬರಬಹುದು, ಆದರೆ ಯೋಗ್ಯ ನಿರ್ಧಾರದಿಂದ ಲಾಭ ಸಾಧಿಸಲಾಗುತ್ತದೆ. ಸೃಜನಶೀಲರು, ಚಾನೆಲ್ ನಿರ್ವಾಹಕರು. ಗುರುಗ್ರಹ 3ನೇ ಭಾವದಲ್ಲಿ ಹೊಸ ಐಡಿಯಾಗಳಿಗೆ ಮಾರ್ಗ ತೋರುತ್ತದೆ. ಸೂರ್ಯಗ್ರಹ 5ನೇ ಭಾವದಲ್ಲಿ ಸೃಜನಾತ್ಮಕ ಶಕ್ತಿ ಮತ್ತು ಕಾರ್ಯಸಾಧನೆ ಹೆಚ್ಚಿಸುತ್ತದೆ. ನಿಮ್ಮ ಚಾನೆಲ್ ಅಥವಾ ಕಂಟೆಂಟ್ ಹೆಚ್ಚು ಜನರ ಗಮನ ಸೆಳೆಯುತ್ತದೆ. ಹೊಸ ಸಹಭಾಗಿತ್ವಗಳು ಲಾಭಕರವಾಗುತ್ತವೆ.
ಹಣ, ಆರ್ಥಿಕ ಸ್ಥಿತಿ. ಬುಧ ಗ್ರಹ 2ನೇ ಭಾವದಲ್ಲಿ ಹಣದ ಯೋಜನೆ, ಖರ್ಚು ಮತ್ತು ಹೂಡಿಕೆ ನಿರ್ವಹಣೆಗೆ ಸಹಾಯ ಮಾಡುತ್ತದೆ. ಚಂದ್ರ ಗ್ರಹ 12ನೇ ಭಾವದಲ್ಲಿ ತಾತ್ಕಾಲಿಕ ಅನಿಶ್ಚಿತತೆ ತರಬಹುದು. ಯೋಗ್ಯ ನಿರ್ಧಾರದಿಂದ ಹಣಕಾಸಿನ ಸ್ಥಿರತೆ ಸಾಧಿಸಬಹುದು. ಪ್ರೀತಿ, ಕುಟುಂಬ ಸಂಬಂಧಗಳು. ಶುಕ್ರ ಗ್ರಹ 7ನೇ ಭಾವದಲ್ಲಿ ಬಾಂಧವ್ಯ, ಪ್ರೀತಿ ಮತ್ತು ಕುಟುಂಬ ಸಂಬಂಧ ಸುಧಾರಿಸುತ್ತದೆ. ಶನಿ ಗ್ರಹ ಕೆಲವೊಮ್ಮೆ ಮಿಸ್ಅಂಡರ್ಸ್ಟ್ಯಾಂಡಿಂಗ್ಸ್ ತರಬಹುದು. ಸ್ಪಷ್ಟ ಸಂವಹನ, ಪ್ರಾಮಾಣಿಕತೆ ಮತ್ತು ಸಹಾನುಭೂತಿ ಸಂಬಂಧಗಳ ಸ್ಥಿರತೆಯನ್ನು ಸುಧಾರಿಸುತ್ತದೆ. ಆರೋಗ್ಯ. ಮಂಗಳ ಗ್ರಹ 1ನೇ ಭಾವದಲ್ಲಿ ಶಕ್ತಿ ಮತ್ತು ದೈಹಿಕ ಚಟುವಟಿಕೆ ಮೇಲೆ ಪ್ರಭಾವ ಬೀರುತ್ತದೆ. ಒತ್ತಡ, ನಿದ್ದೆ ಸಮಸ್ಯೆಗಳು, ತಲೆನೋವು ಕಾಣಬಹುದು. ಯೋಗ, ಧ್ಯಾನ, ಸರಿಯಾದ ಆಹಾರ ಮತ್ತು ವಿಶ್ರಾಂತಿ ಮುಖ್ಯ. ನವೆಂಬರ್ ತಿಂಗಳ ಉತ್ತಮ ರತ್ನ ಸೂರಜ್ ರತ್ನ ಮಾಣಿಕ್ಯ. ಏಕೆ? ಧೈರ್ಯ, ನಾಯಕತ್ವ, ಆತ್ಮವಿಶ್ವಾಸ ಮತ್ತು ಸೃಜನಾತ್ಮಕ ಶಕ್ತಿ ಹೆಚ್ಚಿಸಲು. ಫಲ: ಧೈರ್ಯದಿಂದ ಹೊಸ ಅವಕಾಶಗಳನ್ನು ಸ್ವೀಕರಿಸುವ ಶಕ್ತಿ, ಮನಃಶಾಂತಿ, ಹಣಕಾಸಿನ ಲಾಭ, ಸೃಜನಾತ್ಮಕ ಯಶಸ್ಸು. ನಿನ್ನ ಧೈರ್ಯ ಮತ್ತು ಆತ್ಮವಿಶ್ವಾಸ ನಂಬಿ. ಶ್ರಮ ಮತ್ತು ಚತುರತನದಿಂದ ನಿಮ್ಮ ಗುರಿಯನ್ನು ಸಾಧಿಸು. ನಿನ್ನ ಒಳಬಲ ನಿನ್ನ ದಾರಿಗೆ ಬೆಳಕು ತರುತ್ತದೆ. ಇವು ಇಂದು ಮೇಷದಿಂದ ಸಿಂಹ ರಾಶಿಯವರ ನವೆಂಬರ್ ಫಲ. ಮುಂದಿನ ವಿಡಿಯೋನಲ್ಲಿ ಕನ್ಯೆಯಿಂದ ಮೀನ ರಾಶಿಯವರೆಗೂ ನೋಡೋಣ. ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಒತ್ತಿ. ಧನ್ಯವಾದಗಳು.